ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರೈತರ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ ಮುಗಳಖೋಡಾದ ಜನ. ಕಾಲೇಜು ವಿದ್ಯಾರ್ಥಿಗಳು, ವಾಹನ ಚಾಲಕರ ಸಂಘ ಸೇರಿ ವಿವಿಧ ಸಂಘಟನೆಗಳು ಭಾಗಿ. ಕಬ್ಬಿನ ಬೆಲೆ ನಿಗದಿ ವಿಚಾರವಾಗಿ ರೈತರು ನಡೆಸ್ತಾ ಇರುವ ಹೋರಾಟಕ್ಕೆ ಮಂಗಳವಾರ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆಯ ತನಕ ಪಟ್ಟಣದ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಮುಗಳಖೋಡಾದ ಜನರೆಲ್ಲ ಪಟ್ಟಣದ ಕೇಂದ್ರ ಸ್ಥಾನ ಗಣಪತಿ ಗುಡಿಯ ಹತ್ತಿರ ರಸ್ತೆ ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ರೈತರಿಗಾಗಿ ನಾವೆಲ್ಲರೂ ಕೂಡ ಸಹಕಾರ ಕೊಡ್ತೀವಿ. ಸದ್ಯದಲ್ಲೇ ರೈತರ ಬೇಡಿಕೆ ಈಡೇರದಿದ್ರೆ ಮುಗಳಖೋಡ ಪಟ್ಟಣದ ಜನರೆಲ್ಲ ಬಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾದ ಡಾಕ್ಟರ್ ಸಿಬಿ ಕುಲಿಗೋಡ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಮಾತನಾಡಿ, ನಾವೆಲ್ಲರೂ ಕೂಡ ರೈತರ ಮಕ್ಕಳಿದ್ದೀವಿ. ರೈತರಿಗಾಗಿ ನಾವು ಹೋರಾಟ ಮಾಡಲು ಸಿದ್ಧ. ರೈತರ ಬೇಡಿಕೆ ಈಡೇರದಿದ್ರೆ ಬರುವ ದಿನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಟನೆ ಇಳಿಯಬೇಕಾಯಿತು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾದ ನೂರಾರು ವಿದ್ಯಾರ್ಥಿಗಳು ಜೈ ಜವಾನ್ ಜೈ ಕಿಸಾನ್, ರೈತರಿಗೆ ಜಯವಾಗಲಿ, ರೈತರಿಗೆ ನ್ಯಾಯ ಸಿಗೋ ತನಕ ನಮ್ಮ ಹೋರಾಟ ನಿಲ್ಲದು ಎಂಬ ಘೋಷಣೆಗಳು ಕೂಡ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಧಿಕ್ಕಾರ ಕೂಗುತ್ತಾ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಈಗಾಗಲೇ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಎಲ್ಲ ರೈತರು ಪ್ರತಿಭಟನೆಗೆ ಇಳಿದು 6 ದಿನ ಕಳೆದಿದೆ. ಅವರ ಬೇಡಿಕೆಗೆ ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು, ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ. ಹೀಗೆ ಮುಂದುವರಿದ್ರೆ ನಮ್ಮ ಪ್ರತಿಭಟನೆ ಇನ್ನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಯುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. 2 ದಿನದಲ್ಲಿ ರೈತರ ಬೇಡಿಕೆ ಈಡೇರದಿದ್ದಲ್ಲಿ ಮುಗಳಖೋಡ ಪಟ್ಟಣದ ಪ್ರತಿಯೊಂದು ಮನೆಯ 2 ಸದಸ್ಯರು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ ಮತ್ತು ವಾಹನ ಚಾಲಕರ ಸಂಘದಿಂದ ಎಲ್ಲ ವಾಹನ ಚಾಲಕರು ವಾಹನಗಳನ್ನು ಓಡಿಸುವುದನ್ನು ಸ್ಥಗಿತಗೊಳಿಸಿ ರೈತರಿಗೆ ಸಾಥ್ ಕೊಡ್ತೀವಿ. ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಚಳವಳಿ ಪ್ರಾರಂಭವಾಗಿ ಇಡೀ ಕರ್ನಾಟಕ ತುಂಬಾ ಚಾಲುವಾಗಿ ಇವತ್ತು 6ನೇ ದಿವಸ ನೀವು ಪರಿಸ್ಥಿತಿ ಇದನ್ನ ಮಾಡ್ಕೊಂಡ್ರೆ ಫ್ಯಾಕ್ಟರಿ ಅವ್ರ ಯಾವುದೇ ಫ್ಯಾಕ್ಟರಿ ಅವ್ರ ನಮ್ಮಲ್ಲಿ 60 ರಿಂದ 70 ಫ್ಯಾಕ್ಟರಿ ಇದ್ರೆ ಯಾವುದೇ ಫ್ಯಾಕ್ಟರಿ ಅವ್ರು ಬಿಟ್ಟು ಹತ್ತ ತುಟ್ಟಿ ತೆಗೆದಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರದ ಈ ಸಕ್ಕರೆ ಪಾಕ್ ಇರ್ತೈತ್ರಲ್ಲ ಅವ್ರನ್ನ ನಾರಿಗೆ ಹಿಡ್ಕೊಂಡ್ ಬಿಟ್ಟೈತೆ. ಸಕ್ಕರೆ ಭಾಳ ಕೆಟ್ಟ ಏನ್ ಅವ್ರನ್ನ ಹಿಡ್ಕೊಂಡ್ಬಿಟ್ಟೈತಿ. ಏನ್ರ ಅಂಜವಾದ ನಮ್ಮ ಭಯಾನ್ ಸಾಕಿರ್ತಾಳೆ ಬಿದ್ದಿಗಿದ್ದಿತ್ತು ಅಂತ ತಿಳ್ಕೊಂಡಾರ. ಮುಗಳಖೋಡದ ಮಹಾಜನಗಳೇ, ನೀವು ವಿಚಾರ ಮಾಡುವಂತ ಮಾತ್ರೈತಿ. ನಾವು ಸಕ್ಕರೆ ಕಬ್ಬು ನಮ್ದು ಬೆಳೆಯಲಿಲ್ಲ ಅಂದ್ರೆ ಫ್ಯಾಕ್ಟರಿ ಅವ್ರು ಎಲ್ಲಿ ಹೋಗಿದ್ರು. ಇವತ್ತು ಪುಟಾಣಿ ಇದ್ರಾಗಿ ದಿಲ್ಲಿ, ಬೆಂಗಳೂರು, ಮುಂಬೈ ಅಂತ ಗ್ರಾಮಗಳಲ್ಲಿ ಮನೆ ಕಟ್ಕೊಂಡು ಆರಾಮದಿಂದ ಜೀವಂತ ಹೇಳ್ತಾರ. ಅವ್ರು ಯಾರಿಂದ? ನಿಮ್ಮಿಂದ. ನಾವು ರೈತರು ಬೆಳೆಯಲಿಲ್ಲ ಅಂದ್ರೆ ಕಬ್ಬ ಅವ್ರು ಏನ ಮಾಡ್ತಿದ್ರು? ಇವತ್ತಿಗೆ ಕಬ್ಬ ಫ್ಯಾಕ್ಟ್ರಿ ಬಂದ್ ಮಾಡ್ಕೊಂಡ್ ಕಿಚನ್ ಕೋಟಿ ಗಟ್ಟಲೆ ನುಕ್ಸಾನ ಹಾಕೊಂಡ್ ಕಿಚನ್ ಅವ್ರು ಭಿಕ್ಷಾ ಬಿಡೋ ಪರಿಸ್ಥಿತಿ ಬರ್ತಿತ್ತು. ಇವತ್ತಿನ ಪರಿಸ್ಥಿತಿ ಎಲ್ಲಿ ಬಂದೈತಪ್ಪ ಅಂತಂದ್ರೆ ಈ ಸಕ್ಕರೆ ಧಾರಣೆ ಸಲುವಾಗಿ, ನಮ್ಮ ಫ್ಯಾಕ್ಟ್ರಿ ಧಾರಣೆ ಸಲುವಾಗಿ ಯಾವನ ಒಬ್ಬ ಹಿರಿಯ ಫ್ಯಾಕ್ಟ್ರಿ ನಾವು ಯಾರು ಮಾತಾಡಕ್ಕೆ ಇರಲಿಲ್ಲ. ಒಬ್ಬೊಬ್ರು 3, 4, 5 ಫ್ಯಾಕ್ಟ್ರಿಗಳು ನಾವು ನೀನ್ ನೋಡ್ತಿರಲ್ಲ. ಅವ್ರ ಈಗ 5, 6 ದಿನ ಆತ ರೈತರಿಗೆ ಹಿಂಗ್ ಪಡ್ಕೋಕತ್ತಾರು. ಹಗಲಿ ರಾತ್ರಿ ಬಿದ್ದವ್ರಲ್ಲಿ. ಆದ್ರೂ ಗೌರ್ಮೆಂಟ್ಗಾಗ್ಲಿ, ಸರ್ಕಾರಕ್ಕಾಗ್ಲಿ, ಫ್ಯಾಕ್ಟ್ರಿ ಅವ್ರಿಗೆ ಅದನ್ನ ಏನು ಕಿವಿಗೆ ಮುಟ್ಟಾಕಿಲ್ಲ. ಇದೀವ ಅವ್ರು ಏನ್ ತಿಳ್ಕೊಂಡಾರ ಅಂದ್ರೆ ರೈತರ 6 ದಿನ ಮಾಡ್ತಾರ, 7 ದಿನ ಮಾಡ್ತಾರೋ, 10 ದಿನ ಮಾಡ್ತಾರೋ. ಆಮೇಲೆ ಏನ್ ಮಾಡ್ತಾರ ಅಂದ್ರೆ ಮನೆಗೆ ಹೋಗ್ತಾರ ಅಂತ ಹೇಳಿದವ್ರು. ಹಿಂದಿನ ಎಲ್ಲ ಚಳವಳಿಗಳು ಹಂಗಾಗಿ ಅವ್ರು ನಮ್ಮ ರೈತರಲ್ಲಿ ಒಕ್ಕಟ್ಟು ಇರಂಗಿಲ್ಲ. ಈಗ ಏನೋ ಒಕ್ಕಟ್ಟು ಬಂದತಿ ಎಲ್ಲಾರು ಕೂಡ ಮಾಡಿದ್ರು ಅಂದ್ರೆ ಎಲ್ಲ ಕಬ್ಬು ಬೆಳೆದಂತ ರೈತರಿಗೆ ಪ್ರತಿಯೊಬ್ಬರಿಗೆ ದಾಣಿ ಸಿಗ್ತೈತಿ. ಆದ್ರ ನೀವು ಕಬ್ಬು ಕಳೆದು ಒಂದು ನೋಡ್ಬೇಕು. ನಿಮಗ 30-40 ಕೊಡ್ತಾನ ಅಂತ ಹೇಳಿ 2 ಟನ್ ಹೊಡೆದ ಕೆಜಿಂದ 2400 ಕೊಟ್ಟಂಗೆ ಮಾಡ್ತಾರ ಅವ್ರು. ನೆನಪಿಡ್ಕೋರಿ. ಕಬ್ಬು ನೀವು ತೂಕ ಮಾಡ್ಕೊಂಡು ಹೋಗ್ಬೇಕು. ಆಗೊಂದು ಚಳವಳಿ ಆಗ್ತದೆ, ನೆನಪಿಡ್ಕೋರಿ. ರೈತರದ ಈ ಫ್ಯಾಕ್ಟ್ರಿ ಚಾಲು ಆಯ್ತಂದ್ರ ನಿಮಗೆ 3400 ಧಾನ್ಯ ಕೊಟ್ರಂದ್ರ ಆಗೊಂದು ನಿಮ್ಗೆ ತೂಕದ ಚಳವಳಿ ಚಾಲು ಆಕತಿ. ನೆನಪಿಡ್ಕೊಳ್ರಿ. ಏನಾಗೈತೆ ಅಂದ್ರೆ ಅವ್ರು ಏನ್ ತಿಳ್ಕೊಂಡ್ರ ಇನ್ನೊಂದು 4 ಮನೆ ಇವ್ರು ಹೋರಾಡ್ತಾರ, ಮಾಡ್ತಾರ, ಬಿಡ್ತಾರ ತಿಳ್ಕೊಂಡಿಲ್ಲ. ಆದ್ರ ರೈತರಿಗೆ ನಮ್ಮ ಮನೆ ಗುರ್ಲಾಪುರದಾಗ ಹೇಳಿ ಇದೊಂದು ಪೀಕ್ ಆದ್ರೂ ಸರಿ ಮುಂದೆ ನಾವು ಜೀವಂತ ಇರ್ಬೇಕಾಗಿತ್ತಂದ್ರ, ಫ್ಯಾಕ್ಟರಿ ಮಾತು ಕಲಿಸ್ಬೇಕಾಗಿತ್ತಂದ್ರ, ಬುದ್ಧಿ ಕಲಿಸ್ಬೇಕಾಗಿತ್ತಂದ್ರ ನಾವ್ ಏನ್ ಮಾಡ್ಬೇಕು? ಅಕ್ಕಂಡ ಏನಾದ ಚಳವಳಿ ಮಾಡ್ಬೇಕಾಗಿತ್ತು. ಅದಕ್ಕಾಗಿ ಎಲ್ಲಾ ರೈತರ ಒಕ್ಕಟ್ಟಾಗ್ರಿ. ಏನ್ರಿ ನಿಮ್ಗೆ ದಾಳಿ ತೋರಿ ಎತ್ಕೊಳ್ತಾ ಏನು ಮುಗಳಖೋಡದವ್ರು ಗುರ್ಲಾಪುರ, ಆರೋಗ್ಯರಿ, ಇವತ್ತಿಂದ ಗೋಕಾಕ ಎಲ್ಲೆಲ್ಲ ಏನು ಮಾಡ್ಯಾರಲ್ಲ ಅವ್ರಿಗೆ ನಾವು ಸಂಪೂರ್ಣ ಅಲ್ಲ ಒಂದು ತಾಸಿನ ಸ್ಟ್ರೈಕ್ ಮಾಡಿಕೆಯಿಂದ ಅವ್ರ ಬೆಂಬಲ ಸೂಚನೆ ಮಾಡೋದು ಕೇಳುತ್ತಾ ನಾನು 4 ಮಾತು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಸಿಬಿ ಕುಲಿಗೋಡ, ಆನಂದ್ ಎರಡೆತ್ತಿ, ಶ್ರೀಶೈಲ್ ಕುಲಿಗೋಡ, ಆನಂದ ತುಳಜವ್ವಗೋಳ, ಮಹಂತೇಶ ಕುಲಿಗೋಡ, ಎಲ್ಲ ಅಂಗಡಿಯ ಮಾಲೀಕರು, ವಾಹನ ಚಾಲಕರ ಸಂಘದ ಎಲ್ಲ ಸದಸ್ಯರು, ವಿವಿಧ ಸಂಘಟನೆಗಳ ಸದಸ್ಯರು, ನೂರಾರು ರೈತರು, ಡಾಕ್ಟರ್ ಸಿಬಿ ಕುಲಿಗೋಡ ಪದವಿ ಮಹಾವಿದ್ಯಾಲಯದ ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿ ಪಟ್ಟಣದ ಮುಖಂಡರು, ಹಿರಿಯರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು.
ಸುದ್ದಿಗಾಗಿ MTV News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.